ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಮಾಜದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಸಂವಿಧಾನದ ಆಶಯಗಳ ಸಾಕಾರಕ್ಕಾಗಿ ರಾಜ್ಯದಾದ್ಯಂತ ಸಂಘಟನೆ ಬಲಪಡಿಸುವ ಕಾರ್ಯ ನಡೀತಾ ಇದೆ ಎಂದು ಚಲನಚಿತ್ರ ನಟ ಚೇತನ್ ಅಹಿಂಸಾ ಹೇಳಿದ್ದಾರೆ. ನಗರದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ನಾವೆಲ್ಲರೂ ಸಂವಿಧಾನದ ಅನುಯಾಯಿಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಮಾಜದ ನಿರ್ಮಾಣಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ವಿವಿಧ ಜಾತಿ, ಧರ್ಮ, ಭಾಷೆ ಹಾಗೂ ಸಮುದಾಯಗಳ ಜನ ಒಂದೇ ಸಿದ್ಧಾಂತದ ಅಡಿ ಒಗ್ಗೂಡಿದ್ರೆ ಬಲಿಷ್ಠ ಕರ್ನಾಟಕ ಮತ್ತು ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂದಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಸೀಮಿತವಾಗಬಾರದು. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೇನೆ ಉತ್ತರ ಕರ್ನಾಟಕ ಭಾಗಗಳಿಗೂ ಸಮಾನ ಅವಕಾಶಗಳು ಮತ್ತು ಅಭಿವೃದ್ಧಿ ಸಿಗಬೇಕು. ಈ ಭಾಗಗಳಿಗೆ ಹೆಚ್ಚಿನ ಅನುದಾನ, ಉದ್ಯೋಗಾವಕಾಶಗಳು ಹಾಗೂ ಮೂಲಸೌಕರ್ಯ ಕಲ್ಪಿಸುವ ಅಗತ್ಯವಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದಾಗಿ ತಿಳಿಸಿದ್ರು. ಬೆಳಗಾವಿ ಜಿಲ್ಲೆ ಸೇರಿ ವಿವಿಧ ತಾಲೂಕುಗಳಲ್ಲಿ ಸಂಘಟನೆ ಬಲಪಡಿಸುವ ಕಾರ್ಯ ನಡೀತಾ ಇದೆ ಎಂದಿದ್ದಾರೆ. ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖ ಮಾಡಿರುವ ನ್ಯಾಯ ಅಂದ್ರೆ ಇತಿಹಾಸದ ಅನ್ಯಾಯಗಳನ್ನ ಸರಿಪಡಿಸುವುದು. ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು ಹಾಗೂ ಶೋಷಿತ ವರ್ಗಗಳಿಗೆ ನ್ಯಾಯ ದೊರೆಯುವಂತಹ ವ್ಯವಸ್ಥೆ ನಿರ್ಮಾಣವಾಗಬೇಕು. ಸರ್ಕಾರಗಳು ಶ್ರೀಮಂತರ ಪರವಾಗಿ ಮಾತ್ರ ಕೆಲಸ ಮಾಡದೆ ಎಲ್ಲಾ ವರ್ಗಗಳ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಆಗ್ರಹಿಸಿದ್ರು. ರೈತರ ಜಮೀನುಗಳ ಸ್ವಾಧೀನ ಹಾಗೂ ಪ್ರಾದೇಶಿಕ ಅಸಮಾನತೆಗಳ ಕುರಿತು ಆತಂಕ ವ್ಯಕ್ತಪಡಿಸಿದ ಅವರು, ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಯೋಜನೆಗಳನ್ನ ರೂಪಿಸಬೇಕು ಅಂತ ಒತ್ತಾಯಿಸಿದ್ರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾರ ಹಾಕುವುದಷ್ಟೇ ಅಲ್ಲ, ಅವರ ಕನಸಿನ ಸಮಾಜ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಜಾತಿ ಆಧಾರಿತ ಅಸಮಾನತೆಗಳನ್ನ ನಿವಾರಿಸಿ ಸಿದ್ಧಾಂತ ಆಧಾರಿತ ನಾಯಕತ್ವ ಬೆಳೆಸಬೇಕಾಗಿದೆ ಎಂದು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೈಲ್ಹೊಂಗಲ್ಗೆ ಬಂದಿದ್ದೀನಿ. ನಮಗೆ ಅನೇಕ ಬಾರಿ ಬೈಲ್ಹೊಂಗಲ್ಗೆ ಬರ್ತಾ ಇರ್ತೀನಿ. ನಮ್ಮ ಸಂಜೀವ್ ಮುರುಗೋಲಾಗಿರ್ಬೋದು, ನಮ್ಮ ಯುವ ಮಿತ್ರರು, ನಮ್ಮ ಹೋರಾಟಗಾರರು ಎಲ್ಲರ ಜೊತೆ ಸೇರಿ ನಾವು ಕರ್ನಾಟಕಕ್ಕೆ ಹಿಂಗೆ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು ಅನ್ನೋ ಕೆಲಸ ಮಾಡ್ತಾಯಿದ್ದೀವಿ. ನಾವೆಲ್ಲ ಸಂವಿಧಾನದ ಒಂದು ಅನುಯಾಯಿಗಳು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಈ ಭಾಗದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅನ್ನೋರು ನಮ್ಮ ಮಾರ್ಗದರ್ಶಕರಾಗಿರ್ಬೋದು, ಶತಮಾನದಲ್ಲಿ ಕುವೆಂಪು ಅವರು, ಬಸವಣ್ಣ ಮತ್ತು ಶರಣರಾಗಿರ್ಬೋದು, ಮತ್ತು ನಮಗೆ ತಂದೆ ಪೆರಿಯಾರ್, ಇವರೆಲ್ಲರೂ ಹೇಳಿರೋದು ಏನು, ಒಂದು ಸಮಾಜ. ಸೊ ಆ ಸಮಾಜ ಕಟ್ಟಬೇಕು ಅಂದರೆ ಕರ್ನಾಟಕದ ಮೂಲೆಯಲ್ಲೂ ಕೂಡ ಜನರು ತಲುಪಿಸಿ ನಮ್ಮ ವಿಚಾರಗಳು ಹೇಳಿ ಅವ್ರ ಪರವಾಗಿ ನಾವು ಕೆಲಸ ಮಾಡಿ ನಾವು ಹೆಚ್ಚಾಗಿ ಫೋಕಸ್ ಮಾಡ್ತಿರೋದೇ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಫೋಕಸ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಇಷ್ಟು ವರ್ಷ ಬೆಂಗಳೂರಿಗೋಸ್ಕರ, ಬೆಂಗಳೂರಿಗಾಗಿಯೇ ಈ ಸರ್ಕಾರಗಳು ಕೆಲಸ ಮಾಡ್ತಾಯಿದೆ. ಅದರಿಂದ ಕೆಲವು ವ್ಯಕ್ತಿಗಳು ಭಾಳ ಲಾಭ ಆಗ್ತಾಯಿದೆ, ಬೇರೆ ಇನ್ನೆಲ್ಲರಿಗೂ ಭಾಳ ನಷ್ಟ ಆಗ್ತಾಯಿದೆ. ಸೊ ನಮಗೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಬೆಳವಣಿಗೆ ಆದರೆ ಆವಾಗ ಅಖಂಡ ಕರ್ನಾಟಕಕ್ಕೆ ಒಂದು ರೀತಿ ನ್ಯಾಯ ಸಿಗುತ್ತೆ. ಆ ಉದ್ದೇಶದಲ್ಲಿ ಈ ಭಾಗ ಬೈಲ್ಹೊಂಗಲ್ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಇಲ್ಲಿ ಬಂದು ನಾವು ಸಂಘಟನೆ ಗಟ್ಟಿ ಮಾಡ್ತಾಯಿದ್ದೀವಿ. ನಾವು ಕೂಡ ಒಂದು ನಾಳೆ ದಿನ ನಾವು ಒಂದು ಕಾನೂನು, ಯೋಜನೆ, ನೀತಿ ತರೋರಾಗಬೇಕು. ನಾವು ಕೂಡ ವಿಧಾನಸಭೆಯಲ್ಲಿ ನಮ್ಮ ಒಂದು ಸಿದ್ಧಾಂತನ, ಸಮಾಜ ಸಿದ್ಧಾಂತ, ಭೌಗೋಳಿಕ ನ್ಯಾಯ, ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಹೇಳೋರು ಒಂದು ವ್ಯಕ್ತಿಗಳು ಬೇಕು. ಅದ್ರ ತಕ್ಕಂತೆ ದುಡ್ಡು ಕೂಡ, ಸರ್ಕಾರ ದುಡ್ಡು ಈ ಭಾಗಗಳು ಬಂದು ಬೆಳವಣಿಗೆ ಆಗ್ತದೆ. ಸೊ ಆ ದಿಕ್ಕಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿ ಹೇಳುತ್ತೆ. ನ್ಯಾಯ ಅಂದರೆ ಏನು, ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಸೊ ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಸಿದ್ಧಾಂತದಲ್ಲಿ ನಾವು ಒಂದು ಸಮಾಜ ಕಡೆ ಕೆಲಸ ಮಾಡ್ತಾಯಿದ್ವಿ. ಆ ದಿಕ್ಕಿನಲ್ಲಿ ಸಂಜೀವ್ ಅವರಾಗಿರ್ಬೋದು, ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ನಾವೆಲ್ಲ ಬೈಲ್ಹೊಂಗಲಿಗೆ ಹೆಂಗೆ ಒಂದು ಸಂಘಟನೆ ಗಟ್ಟಿ ಮಾಡ್ಬೋದು. ನಾನು ಕೂಡ ಮತ್ತೆ ಬರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸರ್, ತಮ್ಮ ಪ್ರಮುಖ ಉದ್ದೇಶಗಳು ಏನು ಸರ್? ನಮ್ಮ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಹೆಂಗೆ ನಾವೊಂದು ಪರ್ಯಾಯ ಶಕ್ತಿ ಕಟ್ಬೋದು, ನಾವು ಹೆಂಗೆ ಒಂದು ಗಟ್ಟಿಯಾದ ಸಮಾಜದ ಶಕ್ತಿ ಕಟ್ಬೋದು. ನಮಗೆ ಎಲ್ಲರ ವಿಚಾರಗಳು, ಅವರ ಒಂದು ರೀತಿಯ ಸಲಹೆಗಳು, ಸೂಚನೆಗಳು, ಅವರ ಒಂದು ಅಭಿಪ್ರಾಯಗಳು ತಿಳಿಸಿ ನಾವೆಲ್ಲ ಜೊತೆಗೆ ಸೇರಿ ನಾವು ಕಟ್ತಾ ಬರಬೇಕು. ಯಾಕೆಂದರೆ ಒಂದು ವ್ಯಕ್ತಿ ಕಟ್ಟೋ ಪ್ರಶ್ನೆ ಬರಲ್ಲ. ಇಲ್ಲಿ ನಾವು ಒಂದು ಸಿದ್ಧಾಂತದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅದನ್ನು ಮುಂದುವರಿಸೋದು ನಮ್ಮ ಉದ್ದೇಶ. ನಾವು ವೈಯಕ್ತಿಕವಾಗಿ ಬೆಳೆಯೋದಲ್ಲ, ನಮ್ಮ ರಾಜ್ಯ ಬೆಳೆಯೋದು, ಒಂದು ಪರಿವರ್ತನೆ ಆಗೋದು, ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರೋ ನಾವು ನೋಡ್ಕೊಳ್ಳೋದು. ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಸೊ ಆ ಉದ್ದೇಶ ನಾವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 15 ಮತಕ್ಷೇತ್ರಗಳು ನಾವೆಲ್ಲ ಕಡೆ ಹೋಗ್ತಾಯಿದ್ವಿ. ಇವತ್ತಾನೆ ನಾವು ಸವದತ್ತಿ ಮುಗಿಸ್ಕೊಂಡು ಬಂದ್ವಿ, ರಾಮದುರ್ಗ ಮುಗಿಸಿದ್ವಿ, ನೆಕ್ಸ್ಟು ಕಿತ್ತೂರು, ಖಾನಾಪುರ, ಬೆಳಗಾವಿಗೆ ಹೋಗ್ತಾಯಿದ್ವಿ. ನಾಳೆ ಯಮಕನ್ಮರಡಿ, ನಾವು ಬೇರೆ ಹರಬಾವಿ, ಗೋಕಾಕ್ ಎಲ್ಲ ಕಡೆ ಹೋಗಿ ನಾವು ನಿಪ್ಪಾಣಿ, ಹುಕ್ಕೇರಿ ಎಲ್ಲ ಕಡೆ ಹೋಗಿ ನಾವು ಜನರಿಗೆ ವಿಚಾರ ತಲುಪಿಸಿ ನಾವೆಲ್ಲರೂ ಸಂಘಟನೆ ಆದರೆ ಒಂದು ಸಿದ್ಧಾಂತದಡಿ ಇಲ್ಲ. ಯಾಕಂದರೆ ನಾವೆಲ್ಲ ಬೇರೆ ಜಾತಿಗಳಿದ್ದೀವಿ, ಬೇರೆ ಧರ್ಮಗಳಿದ್ದೀವಿ, ಬೇರೆ ಲಿಂಗಗಳಿದ್ದೀವಿ, ಬೇರೆ ಮಾತೃಭಾಷೆಗಳಿದ್ದೀವಿ, ಬೇರೆ ಊರುಗಳಿದ್ದೀವಿ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅನ್ನೋ ಒಂದು ಸಿದ್ಧಾಂತದಲ್ಲಿ ಒಗ್ಗಟ್ಟಾದರೆ ನಾವು ನಿಜವಾಗ್ಲೂ ಕರ್ನಾಟಕಕ್ಕೆ, ದೇಶಕ್ಕೆ ಭಾಳ ಒಳ್ಳೇದು ಮಾಡ್ಬೋದು. ಒಂದು ಬಲಿಷ್ಠ ಕರ್ನಾಟಕ, ಬಲಿಷ್ಠ ದೇಶ ಆಗ್ಬೋದು ಅನ್ನೋ ಒಂದು ಶ್ರಮದ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನೋ ಭರವಸೆ ಇದೆ. ಸರ್ಕಾರಕ್ಕೆ ಏನಾದರೂ ಆಗ್ರಹ ಮಾಡ್ತೀರಿ ಸರ್? ಸರ್ಕಾರಕ್ಕೆ ಅನೇಕ ಒಂದು ರೀತಿ ಸಮಸ್ಯೆಗಳಾಗ್ತಾಯಿದೆ. ಇವಾಗ ನಮಗೆ ಏನು ಒಂದು ಬಿಡದಿ ಟೌನ್ಶಿಪ್ ಅಂತ ಹೇಳಿ
ಅಲ್ಲೇ ಒಂದು ಬೆಂಗಳೂರು ಸುತ್ತಮುತ್ತ ರೈತರ ಭೂಮಿ ಕಿತ್ಕೊಂಡು ಅದನ್ನು ದೊಡ್ಡದಾಗಿ ನಾಶ ಮಾಡಿಕೊಡ್ತಾ ಇದ್ದೀರ ಬರೀ ಕಾಂಟ್ರಾಕ್ಟೆಡ್ ಬಿಲ್ಡರ್ ಲಾಬಿಗಳಿಗೆ, ಬರೀ ಲ್ಯಾಂಡ್ ಮಾಫಿಯಾಗಳಿಗೆ. ಅದು ಆಗಬಾರ್ದು. ನಮಗೆ ನಿಜವಾಗ್ಲೂ ಆ ದುಡ್ಡನ್ನು ಆ ರೈತರಿಗೆ ಅವ್ರ ಪಾಡಿಗೆ ಅವ್ರು ಬಿಟ್ಟು ಅವ್ರ ರೈತರ ಜೀವನ ಒಳ್ಳೇದು ಮಾಡೋದ್ರ ಜೊತೆ ಈ ಭಾಗಗಳಿಗೆ ಒಂದು ಫಂಡು, ನಮಗೇನು ಕಿತ್ತೂರು ಕರ್ನಾಟಕಕ್ಕೆ ಫಂಡು, ನಾವು ಹೆಂಗೆ ಇಂಪ್ರೂವ್ ಮಾಡ್ಬೋದು, ಈ ಭಾಗದ ಬೆಳವಣಿಗೆ ಹೆಂಗೆ ಜಾಸ್ತಿ ಆಗ್ಬೋದು, ಈ ಭಾಗಕ್ಕೆ ಉದ್ಯೋಗ ಹೆಂಗೆ ರೂಪಿಸ್ಬೋದು, ಈ ಭಾಗಗಳಿಗೆ ಹೆಂಗೆ ನಮಗೆ ಒಂದು ಹುಬ್ಳಿಯಿಂದ ಮೇಲೆ ನಾವೆಲ್ಲ ರೀತಿ ಒಂದು ಜನರ ಜೀವನಕ್ಕೆ ಒಳ್ಳೆಯದಾಗ್ಬೋದು. ಆ ರೀತಿ ಒಂದು ಕಿತ್ತೂರು ಕರ್ನಾಟಕ ಪ್ಲ್ಯಾನು, ಕಲ್ಯಾಣ ಕರ್ನಾಟಕ ಪ್ಲ್ಯಾನು, ಮಧ್ಯ ಕರ್ನಾಟಕ ಪ್ಲ್ಯಾನ್ ರೀತಿಯಲ್ಲಿ ಕೆಲಸ ಮಾಡಬೇಕು. ಓವರಾಲ್ ಸರ್ಕಾರ ಏನು ಇಷ್ಟು ವರ್ಷ ಮಾಡ್ಕೊಂಡು ಬರ್ತಾ ಇದೆ ಅದೆಲ್ಲ ಉಲ್ಟಾ ಮಾಡಬೇಕು. ಆವಾಗ ಒಂದು ಉತ್ತಮ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳ್ಬೋದು. ಈ ಸರ್ಕಾರಗಳೆಲ್ಲ ಬರೀ ಶ್ರೀಮಂತರಿಗೋಸ್ಕರ ಶ್ರೀಮಂತರಿಗಿಂದ ಅನ್ನೋ ರೀತಿ ಕೆಲಸ ಮಾಡ್ತಾ ಇದೆ. ಅದು ಬಿಟ್ಟು ನಿಜವಾಗ್ಲೂ ಬಡವರು, ನಮ್ಮ ಶೋಷಿತ ವರ್ಗ, ನಮ್ಮ ಉತ್ತರ ಕರ್ನಾಟಕ ವರ್ಗ, ನಮ್ಮ ಶ್ರಮಜೀವಿ ರೈತ ಕಾರ್ಮಿಕ ವರ್ಗ, ನಮ್ಮ ಮಹಿಳೆಯರು, ಇಂಥವ್ರಿಗೆ ನ್ಯಾಯ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಎಲ್ಲೋ ಒಂದು ಕಡೆ ಈಗ ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಸರ್. ಅಂಬೇಡ್ಕರ್ ಹೆಸರಿನಲ್ಲಿ ಆಗಿರ್ಬೋದು, ಈ ಥರ ಒಂದು ರಾಜಕಾರಣ ಮಾಡಿ ಸಮಾಜದಲ್ಲಿ ಒಂದು ಅಶಾಂತಿ ಮೂಡಿಸ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇವಾಗ ನಮ್ಮ ಕಣ್ಣಲ್ಲಿ ಯಾರ್ಯಾರು ಸೋಕಾಲ್ಡ್ ಮಾಸ್ ಲೀಡರ್ಸ್ ಅಂತಾರೋ ಅವರೆಲ್ಲ ಜಾತಿ ನಾಯಕರೇ, ಅವರೆಲ್ಲ ಅವ್ರು ಹುಟ್ಟಿರೋ ಜಾತಿ ನಾಯಕರು. ಹಂಗಾಗಬಾರ್ದು. ನಾವು ಸಿದ್ಧಾಂತದ ನಾಯಕತ್ವ ಬೇಕು. ಅದೇ ಅಂಬೇಡ್ಕರ್ ವಾದ, ಅದೇ ಪೆರಿಯಾರ್ ವಾದ, ಅದೇ ಕಾಂಶಿರಾಮ್ ವಾದ, ಅದೇ ಕುವೆಂಪು ವಾದ. ಆ ಸಿದ್ಧಾಂತದಲ್ಲಿ ಏನಂದರೆ ಜಾತಿ ಅಸಮಾನತೆ ವಿನಾಶ ಮಾಡಬೇಕು ಹೊರತು ಜಾತಿನ ಇನ್ನೂ ಗಟ್ಟಿಗೊಂಡು ಆ ಜಾತಿ ಲಾಬಿಗಳು ಲಾಭ ಪಟ್ಟರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ. ಕೆಲವು ರಾಜಕಾರಣಿಗಳು ಬೆನಿಫಿಟ್ ಆಗುತ್ತೆ. ಸೊ ನಾವು ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕೋದು ನಮ್ಮ ಉದ್ದೇಶ. ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಮಾದರಿ ಬಾಬಾ ಸಾಹೇಬ್ ಹೇಳಿದ್ದಾರೆ. ನಾವು ಬರೀ ಅವ್ರ ಫೋಟೋ ಹಾಕೋದು, ಅವ್ರ ಒಂದು ಪ್ರತಿಮೆಗೆ ಹಾರ ಹಾಕೋದಲ್ಲ, ಅವರ ಕನಸನ್ನು ನಾವು ನನಸು ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಘಟನೆಯ ಮುಖಂಡರು ಆದ ಸಂಜೀವ ಮುರುಗೋಡ, ಶ್ರೀನಿವಾಸ್ ಭರಮನವರ, ಮಂಜು ಮರಿಶೆಟ್ಟಿ, ಆನಂದ ಪ್ರಸಾದ್, ಸಂತೋಷ್ ದೇವಲಾಪುರ, ಅಜಯ ಭಜಂತ್ರಿ, ನವೀನ ಗೊರಗುದ್ದಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.